ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಜ್ಯುವೆಲರಿ ಕಲೆಕ್ಷನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಯಾವುದೆಲ್ಲ ಜ್ಯುವೆಲರ್ಸ್ ಇದೆ ಅದು ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ. ಫಸ್ಟು ಎಲ್ಲರಿಗೂ ಹ್ಯಾಪಿ ನವರಾತ್ರಿ. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಹತ್ರ ಇಯರಿಂಗ್ಸ್ ತೋರಿಸ್ತಿದ್ದೀನಿ ಇವಾಗ. ಈ ಇಯರಿಂಗ್ಸ್ ಹೆಂಗಂದರೆ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಈ ಇಯರಿಂಗ್ಸ್ ನೋಡಿ, ನಾನು ಈ ಇಯರಿಂಗ್ಸ್ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಇದು ನನ್ನ ಅಕ್ಕಂಗೆ ಕೊಟ್ಟೆ ನಾನು, ಬಿಕಾಸ್ ನನ್ನ ಫೇಸಿಗೆ ಇದು ಸೂಟ್ ಆಗೋಲ್ಲ. ತೋರಿಸ್ತೀನಿ ನೋಡಿ, ಜಸ್ಟ್ ಹಿಂಗೆ ಹಿಡಿದು ತೋರಿಸ್ತೀನಿ ನೋಡಿ, ಅಷ್ಟು ಸೂಟ್ ಆಗಲ್ಲ. ಸೊ ಇದು ನನ್ನ ಅಕ್ಕನಿಗೆ ನಾನು ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಎಲ್ಲಿ ಮಾಡಿರೋದಂದರೆ, ಇದು ಆ್ಯಕ್ಚುಲಿ ನನ್ನ ಅಮ್ಮನ ಬಂದುಬಿಟ್ಟು ಪಾರ್ಲರ್ ವಿತ್ ಫ್ಯಾನ್ಸಿ ಸ್ಟೋರ್ ಆಗೋದ್ರಿಂದ ನನ್ನ ಅಮ್ಮನ ಪಾರ್ಲರ್ ವಿತ್ ಫ್ಯಾನ್ಸಿ ಸ್ಟೋರಲ್ಲೇ ನಾನು ಇದು ಬೈ ಮಾಡಿರೋದು. ಇದು ಚೆನ್ನಾಗಿರುತ್ತೆ, ಫಂಕ್ಷನಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಈ ಇಯರಿಂಗ್ಸ್ ಫ್ರೆಂಡ್ಸ್, ಕಾಣಿಸುತ್ತೆ ನಿಮಗೆ? ಈ ಇಯರಿಂಗ್ಸ್ ಬ್ಲ್ಯಾಕ್ ಮೆಟಲ್ ಜುಮ್ಕಾ. ಇದು ಆ್ಯಕ್ಚುಲಿ ನನ್ನ ಅಮ್ಮನದು ಪಾರ್ಲರ್ ವಿತ್ ಫ್ಯಾನ್ಸಿ ಸ್ಟೋರಲ್ಲೇ ತೊಗೊಂಡಿರೋದು. ಇದು ನಂಗೆ ತುಂಬ ಇಷ್ಟ ಫ್ರೆಂಡ್ಸ್. ಇದು 4 years ಆಯಿತು ನಾನು ತೊಗೊಂಡು. ಇದು ಆ್ಯಕ್ಚುಲಿ ನಾನು ತೊಗೊಂಡಿರೋದು ಕಾಲೇಜ್ ಡೇ ಫಂಕ್ಷನ್ಗೋಸ್ಕರ ನಾನು ಇದು ಇಯರಿಂಗ್ಸ್ ತೊಗೊಂಡಿದ್ದೆ. ಆ ಡೇ ನಾನು ಸಾರಿ ಹಾಕಬೇಕಿತ್ತು. ಸೊ ನಾನು ಸಾರಿಗೆ ಹಾಕೋಣ ಅಂತ ನಾನು ಈ ಇಯರಿಂಗ್ಸ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತು. ಆ್ಯಕ್ಚುಲಿ ನಾನಿದು ತುಂಬ ಯೂಸ್ ಮಾಡ್ತಾ ಇರ್ತೀನಿ. ಈ ಇಯರಿಂಗ್ಸ್ ಆ್ಯಕ್ಚುಲಿ ಕುರ್ತಾ ಸೆಟ್ಸಿಗೆ ಹಾಕ್ಬೋದು ಈ ಇಯರಿಂಗ್ಸು, ಆ್ಯಂಡ್ ಲೆಗ್ಗಿನ್ಸ್ ಟಾಪಿಗೆ ಕೂಡ ಈ ಇಯರಿಂಗ್ಸ್ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಚೈನ್ ನಿಮ್ಮನ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ತೋರ್ಸೋದು ತುಂಬ ಕಷ್ಟ ಆಗಿಬಿಡುತ್ತೆ ಅಂತ. ಇದು ಚೋಕರ್ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಚೋಕರ್, ಫುಲ್ ಸ್ಟಡ್ ಚೋಕರ್. ಇದು ನೋಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಹಾಗೇನೆ ನಾನು ತುಂಬ ಟೈಮ್ ಯೂಸ್ ಮಾಡಿದ್ದೀನಿ. ನನ್ನ ವೆಡ್ಡಿಂಗ್ಸಿಗೆ ನಾನು ಹಾಕಿದ್ದೀನಿ. ಇದಕ್ಕೆ ಜುಮ್ಕಾ ಸೆಟ್ ಕೂಡ ಉಂಟು, ಚಿಕ್ಕ ಜುಮ್ಕಾ ಸೆಟ್. ಇದು ನೋಡ್ಬೋದು ನೋಡಿ, ಚಿಕ್ಕ ಜುಮ್ಕಾ. ಇದ್ರಲ್ಲಿ ನನ್ನ ಫೇಸ್ ಸ್ವಲ್ಪ ಚಿಕ್ಕದಲ್ವಾ, ಸೊ ಇದು ಕೂಡ ಚಿಕ್ಕದಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು 2 ಸತಿ ಹಾಕಿದ್ದೀನಿ. ಇದು ನಾನು ಎಲ್ಲಿ ಬೈ ಮಾಡಿರೋದಂದರೆ ಚಿಕ್ಕಪೇಟೆಯಲ್ಲಿ. ಎಷ್ಟು ಐ ಥಿಂಕ್ ನಿಯರ್ಲಿ ಪ್ರೈಸ್ ನನಗೆ ಅಷ್ಟು ನೆನಪಿಲ್ಲ, 380 ಆ ಥರ ರೇಂಜ್, 380-400 ಕೊಟ್ಟು ಬೈ ಮಾಡಿರೋದು. ಒಂಚೂರು ಕಲರ್ ಹೋಗಿಲ್ಲ ಫ್ರೆಂಡ್ಸ್, ಚೂರು ಕೂಡ ಕಲರ್ ಹೋಗಿಲ್ಲ. ಐ ಥಿಂಕ್ 2 years ಆಯ್ತು ಅನಿಸುತ್ತೆ ಇದಕ್ಕೆ ತಗೊಂಡು. ನಾನು 2 ಸತಿ ಹಾಕಿದ್ದೀನಿ. ನಾನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನನ್ನ ಅಕ್ಕಂದಿದು ಈ ಮಾಟಿ ಹೆಂಗಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಇಲ್ಲ ಫ್ರೆಂಡ್ಸ್, ಹಿಂಗೆ ಒಂಥರ ನಿಲ್ಲುತ್ತಿದ್ದು. ಅದೊಂದು ಸ್ವಲ್ಪ ನನಗಿಷ್ಟ ಆಗದೆ ಇರೋದಿದ್ದು. ಅದು ಬಿಟ್ಟರೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಮಾಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಕ್ಕ ಕೂಡ ಹಾಗೆ ತುಂಬ ಟೈಮ್ ಹಾಕ್ಕೊಂಡಿದ್ದಾಳೆ. ಇದು ನನ್ನ ಅಕ್ಕ ಅಮ್ಮನ ಪಾರ್ಲರ್ ವಿತ್ ಫ್ಯಾನ್ಸಿ ಸ್ಟೋರಲ್ಲೇ ನಾವು ಜಾಸ್ತಿ ಅಮ್ಮನ ಪಾರ್ಲರ್ ವಿತ್ ಫ್ಯಾನ್ಸಿ ಸ್ಟೋರಲ್ಲೇ ಬೈ ಮಾಡೋದು ಫ್ರೆಂಡ್. ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬೈ ಮಾಡಲ್ಲ ಜಾಸ್ತಿ. ನಮ್ಗಂದ್ರೆ ಹೋಗ್ಬೇಕಾದ್ರೆ ಚಿಕ್ಕಪೇಟೆಯಲ್ಲಿ ತುಂಬ ಚೆನ್ನಾಗಿ ಸಿಕ್ಕುತ್ತೆ, ಬಟ್ ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ಜಾಸ್ತಿ ಹೋಗಲ್ಲ. ಬಂದ್ಬಿಟ್ಟು ನೆತ್ತಿ ಬತ್ತಲೆ ಅಂತ ನಾವು ಹೇಳ್ತೀವಿ. ಮತ್ತೇನು ಇದಕ್ಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾವೆಲ್ಲ ಹಿಂಗೆ ಹೇಳೋದು. ಇಲ್ಲ ಹಾಕೊಂತೀವಿ ನೋಡಿ, ಈ ನೆತ್ತಿ ಬತ್ತಲೆ ಇದು ನನ್ನ ಅಕ್ಕದ್ದೇ. ನಾನು ಇದು ಯೂಸ್ ಮಾಡಲ್ಲ, ನೆತ್ತಿ ಬತ್ತಲೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನೆತ್ತಿ ಬತ್ತಲೆ ನನ್ನ ಅಕ್ಕ ಯೂಸ್ ಮಾಡ್ತಾಳೆ. ಅವಳು ಯಾಕಂದರೆ ಇದು ನನ್ನ ಅಕ್ಕಂದು, ಸೊ ನನ್ನ ಅಕ್ಕನೇ ಇದು ಹಾಕಿದ್ದಾಳೆ. ಆ್ಯಕ್ಚುಲಿ ಎಲ್ಲಿ ಪರ್ಚೇಸ್ ಮಾಡಿದಂದರೆ ಚಿಕ್ಕಪೇಟೆಲ್ಲ ಅವ್ರು ಪರ್ಚೇಸ್ ಮಾಡಿದ್ದು. ಇದು ಸ್ಟಡ್
ನನಗೆ ಹಿಂಗಿದೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ಹೀಗಿದೆ ಬಿಕಾಸ್ ಏನೋ ಗೊತ್ತಾ, ನಂಗೆ ಚಿಕ್ಕ ಚಿಕ್ಕದಂದರೆ ತುಂಬ ಇಷ್ಟ. ನೋಡಿ ಇವಾಗ ಇದು ಬಂದ್ಬಿಟ್ಟು ಗೋಲ್ಡ್ ಇದೆ ನೋಡಿ ನೀವು, ತುಂಬ ಚಿಕ್ಕದಾಗಿ. ಮುಂಚೆ ರಿಂಗ್ ಹಾಕೊತಿದ್ದೆ ಚಿಕ್ಕದು, ಬಟ್ ಇವಾಗ ನಾನು ಇದು ಹಾಕೊಂಡಿದ್ದೀನಿ. ಯಾಕಂದರೆ ನಂಗೆ ಚಿಕ್ಕ ಚಿಕ್ಕದು ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ದೊಡ್ಡ ದೊಡ್ಡದು ಅಷ್ಟು ಇಷ್ಟ ಆಗಲ್ಲ, ಭಾರ ಅನಿಸ್ಬಿಡುತ್ತೆ. ಇದು ಆ್ಯಕ್ಚುಲಿ ತೊಗೊಂಡಿರೋದು ಇಂದಿರಾನಗರದಲ್ಲಿ ಆಫೀಸಿಗೆ ಹೋಗಿ ಬಂದ್ಬಿಟ್ಟು. ಇದು ಕೂಡ ಹಾಗೆ ಜೀನ್ಸಿಗೆ ಹಾಕೋ ಹಾಗೆ. ಇದು ಕಾಣಿಸೋದೇ ಇಲ್ಲ ಅನ್ಸುತ್ತೆ ಫ್ರೆಂಡ್ಸ್ ನಿಮಗೆ. ತಡೀರಿ, ಇಲ್ಲ ನೋಡಿ, ಆ್ಯಕ್ಚುಲಿ ಸೇಮ್ ಇದೇ ಥರ ನನ್ನ ಅಕ್ಕನ ಹತ್ರ ಗೋಲ್ಡಲ್ಲಿದೆ. ಗೋಲ್ಡ್ ಇದು ಹಿಂಗೆ ತೊಗೊಂಡಿದ್ದಾಳೆ. ಇದನ್ನ ನಾನು ಹಾಕೊಂಡ್ಬಿಟ್ರೆ ಅಕ್ಕ ತಂಗಿ ಒಂದೇ ಥರ ಹಾಕೊಂಡಿದ್ದೀವಿ ಅಂತ ಅನ್ಕೋತಾರೆ. ಇದು ಅವಳು ಎಲ್ಲಿ ಪರ್ಚೇಸ್ ಮಾಡಿದ್ದು? ಅಮ್ಮನ ಪಾರ್ಲರಲ್ಲೇ ಪರ್ಚೇಸ್ ಮಾಡಿರ್ತಾಳೆ ಅವಳು. ಆ್ಯಕ್ಚುಲಿ ಅವಳು ಇಲ್ಲಿ ಹಾಕೊಳ್ಳೋಕೆ ಪರ್ಚೇಸ್ ಮಾಡಿದ್ದು, ಬಟ್ ಅವಳು ಇಲ್ಲಿ ಹಾಕ್ಕೊಂಡಿದ್ಲು. ಇಲ್ಲ ಹಾಕಿದ್ದ ಅವಳು ಒಂದು ಟೈಮ್ ಹಾಕಿದಾಳು ಅನಿಸುತ್ತೆ, ಮತ್ತೆ ಜಾಸ್ತಿ ಹಾಕಿಲ್ಲ ಅವಳು. ಗೋಲ್ಡೇ ಹಾಕೊಳ್ಳೋದು. ಆ್ಯಕ್ಚುಲಿ ನಿಮ್ಗೆ ಸೀಕ್ರೆಟ್ ಗೊತ್ತಾ ಫ್ರೆಂಡ್ಸ್, ಅಂದರೆ ನನ್ನ ಅಕ್ಕಂಗೆ ಆರ್ಟಿಫಿಷಿಯಲ್ ಹಾಕಿಬಿಟ್ರೆ ಫುಲ್ ಹಿಂಗೆ ಹೇಳೋದು, ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಮತ್ತೆ ಫುಲ್ ಇದಾಗ್ಬಿಡುತ್ತೆ, ರ್ಯಾಷಸ್ ಎಲ್ಲ ಆಗಿಬಿಡುತ್ತೆ ಫ್ರೆಂಡ್ಸ್ ಅವಳಿಗೆ ಆರ್ಟಿಫಿಷಿಯಲ್ ಆಗೋದಿಲ್ಲ. ಅವಳು ಇದೇ ಹಾಕೋದು, ಏನು ಹೇಳೋದು, ಗೋಲ್ಡೇ ಅವಳು ಹಾಕೋದು. ಅವಳ ಹತ್ರ ಗೋಲ್ಡಲ್ಲಿ ಇದೆಯಲ್ಲ ತುಂಬ, ಅವಳು ಗೋಲ್ಡೇ ಹಾಕೋದು. ನನಗೆ ಆ ಥರ ಏನು ಫೀಲ್ ಆಗಲ್ಲ. ಏನು ನನಗೇನಂದರೆ ಲೈಟ್ ವೆಯ್ಟ್ ಇರಬೇಕು, ತುಂಬ ಭಾರ ಇದ್ದರೆ ನಂಗೆ ಒಂಥರ ಇರಿಟೇಷನ್ ಆಗುತ್ತೆ. ಬಿಟ್ಟರೆ ನನಗೆ ಏನು ಸ್ಕಿನ್ ಪ್ರಾಬ್ಲಮ್ಸ್ ಬರಲ್ಲ ಅದರಿಂದ. ನೆಕ್ಸ್ಟ್ ನಾನೇನಂದರೆ ನಾನು ಮಾಟಿ ತೋರಿಸ್ತೀನಿ ನಿಮಗೆ. ನನಗೆ ಇದು ತುಂಬ ಇಷ್ಟ, ಈ ಮಾಟಿ. ನೋಡಿ, ನೋಡ್ಬೋದಲ್ಲ ನೀವು. ಇದು ತುಂಬ ಫ್ಲೆಕ್ಸಿಬಲ್ ಆಗಿದೆ, ಬಟ್ ನನ್ನ ಅಕ್ಕಂದು ಈ ಥರ ಅಷ್ಟು ಫ್ಲೆಕ್ಸಿಬಲ್ ಇಲ್ಲ. ಇದು ಕೂಡ ನಾನು ಇಲ್ಲಿ ಅಮ್ಮನ ಪಾರ್ಲರಲ್ಲೇ ಪರ್ಚೇಸ್ ಮಾಡಿದ್ದು. ಬಟ್ ಯಾಕಂದರೆ ಒಂದೊಂದು ಸ್ಟಾಕ್ ಮೇಲೆ ಡಿಪೆಂಡ್, ಒಬ್ಬೊಬ್ರು ಮ್ಯಾನುಫ್ಯಾಕ್ಚರ್ಸ್ ಮೇಲೆ ಡಿಪೆಂಡ್ ಅಲ್ಲ ಫ್ರೆಂಡ್ಸ್. ಅದು ಒಂಥರ ನಿಂತ್ಬಿಡುತ್ತೆ, ಬಟ್ ಅದು ಗೊತ್ತಾಗಲ್ಲ ನಿಲ್ಲತ್ತಂತೆ. ಈಗ ಇಟ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಅವಳು ಅದು ಹಾಕ್ತಾಳೆ, ನಾನು ಇದು ಒಂದೇ ಟೈಮ್ ಯೂಸ್ ಮಾಡಿರೋದು. ನಾನು ಸಾರಿ ಫಂಕ್ಷನಿಗೆ ಹಾಕಿದರೆ ಲೆಹೆಂಗಾ ಹಾಕೊಳ್ಳೋದು, ಸಾರಿಗೂ ನನಗೂ ಬರಲ್ಲ. ಸೊ ಇದು ಹಾಕಿದ್ದೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನು ಹವಳದ ಸರ, ಹವಳ ಗೊತ್ತಿದ್ದಲ್ಲ, ಆ ಸರ ನಾನು ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದಕ್ಕೆ 5 ವರ್ಷ ಆಯಿತು, ಬಟ್ ಇದು ಒಂಚೂರು ಕೂಡ ಕಲರ್ ಹೋಗಿಲ್ಲ. ಇದು ಆ್ಯಕ್ಚುಲಿ ಯಾಕೆ ನನಗೆ ಪರ್ಚೇಸ್ ಮಾಡಿದೆ ಅಂದರೆ, ನನಗೆ ಈ ಥರ ಹವಳ ಸರ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನನ್ನ ಅಮ್ಮನ ಹತ್ರ ಆ್ಯಕ್ಚುಲಿ ಗೋಲ್ಡ್ ಹವಳ ಸರ ಇದೆ. ನಾನು ಯಾವಾಗ ಊರಿಗೆ ಹೋಗ್ತೀನಿ ಒಂದು ಸಾರಿ ಒಂದು ಉಟ್ಕೊಬಿಟ್ಟು ಆ ಹವಳ ಸರ ಹಾಕ್ತೀನಿ. ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಯಾವಾಗಲೂ, ಈ ಹವಳ ಸರ ಚೆನ್ನಾಗಿದೆ ಅಮ್ಮ, ಹವಳ ಸರ ಚೆನ್ನಾಗಿದೆ. ಅದನ್ನ ನನ್ನ ಅಕ್ಕ ಕೇಳಿಸ್ಕೊಂಡು ಬಿಟ್ಟಿದ್ದಾಳೆ. ಅವಳು ಏನು ಮಾಡಿದ್ಲು, ಒಂದು ಹವಳ ಸರ ಪರ್ಚೇಸ್ ಮಾಡಿಬಿಟ್ಲು. ಆ್ಯಕ್ಚುಲಿ ಅವಳಿಗಂತ ತೊಗೊಂಡಿರೋದು ಫ್ರೆಂಡ್ಸ್, ಆದರೆ ಅವಳೇ ಹಾಕ್ಕೊಂಡಿಲ್ಲ. ನವರಾತ್ರಿ ಇರ್ತಾರೆ, 2 years ಬ್ಯಾಕ್ ನವರಾತ್ರಿಗೆ ನಾವು ಒಂದು ಸಾರಿ ಉಟ್ಕೊಬಿಟ್ಟು ನೀಲಾವರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಮ್ಮೂರಲ್ಲಿ. ಅದ್ರಗೋಸ್ಕರ ಅದ್ರ ಮೇಲೆ ಈ ಚೈನ ಹಾಕ್ಕೊಂಡಿದ್ದೀನಿ. ಒಂದೇ ಟೈಮ್ ಯೂಸ್ ಮಾಡಿದ್ರು ಫ್ರೆಂಡ್ಸ್, ಮತ್ತು ನಾನು ಅಷ್ಟು ಯೂಸ್ ಮಾಡಿಲ್ಲ. ಇದು ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ನೀವು ಸಾರಿ ಉಟ್ಕೊಂಡಿರ್ತೀರ, ತುಂಬ ಹಾಕ್ಬಿಟ್ರೆ ಆಡ್ ಅನಿಸ್ಬಿಡುತ್ತೆ. ಸಿಂಪಲ್ ಲುಕ್ಕಿಗೆ ಟೆಂಪಲ್ ಲುಕ್ಕಲ್ಲೇ ಇರುತ್ತಲ್ಲ, ಆಗ ಇದೊಂದು ಹಾಕಿಬಿಟ್ರೆ ಇದು ಗೋಲ್ಡ್ ಅಂತಲೇ ಅನ್ಕೋಬೇಕು ಫ್ರೆಂಡ್ಸ್. ಏನು ಒಂಥರ ಆರ್ಟಿಫಿಷಿಯಲ್ ಥರ ಕಾಣಿಸಲ್ಲ, ಒಂಚೂರು ಕಲರ್ ಹೋಗಿಲ್ಲಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಂಗೆ ತುಂಬ ಇಷ್ಟ ಆಗಿದೆ. ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಯೂಸ್ ಮಾಡಿ ಸಾರಿ ಹಾಕ್ಕೊಂಡು ನಿಮ್ಗೆ ಫೋಟೋ ತೆಗಿಯೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾಟ್ ಶ್ಯೂರ್, ಬಿಕಾಸ್ ನಾನು ಸಾರಿ ಉಡೋಕ್ಕೆ ನಂಗೆ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಗಲ್. ಇದು 2 ಇದೆ ಬ್ಯಾಂಗಲು. ಇದಕ್ಕೆ ಎಷ್ಟು ಪ್ರೈಸ್ ಕೊಟ್ಟಿದ್ದಾರಂತ ನಂಗೆ ನೆನಪಿಲ್ಲ ಫ್ರೆಂಡ್ಸ್. ಹವಳದ ಸರ ಮೋಸ್ಟ್ಲಿ ನನಗೆ 150, 121 to 150 ಅನಿಸುತ್ತೆ. 5 years ಆಯಿತು. ನಾವು ಫಸ್ಟ್ ಮನೇಲಿ ಇರಬೇಕಾದ್ರೆ ತಗೊಂಡಿರೋದು. ಆಗಲ್ಲ ನಾನು ಇರಲಿಲ್ಲ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ, ನನ್ನ ಅಕ್ಕ ಇದ್ದದಲ್ವಾ, ಅವಳೇ ಪರ್ಚೇಸ್ ಮಾಡಿದ್ದೆ. ನನಗೆ ಈ ಬ್ಯಾಂಗಲ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಾ ಬ್ಯಾಂಗಲ್ ಹಾಕ್ಕೊಳ್ಳಲ್ಲ, ಬಟ್ ನನಗೆ ಈ ಬ್ಯಾಂಗಲ್ ಇಷ್ಟ ಆಯ್ತು 2. ಆದರೂ ನಾನು ಇದೊಂದು 2-3 ಸತಿ ಹಾಕಿದ್ದೀನಿ. ಇದು ಒಂದು ಸತಿ ಕೂಡ ಹಾಕಿಲ್ಲ. ಇದು ನನ್ನ ಅಕ್ಕ ಪಾಪ ಹಾಕಿದ್ದು ಫ್ರೆಂಡ್ಸ್ ಒಂದು ಟೈಮ್. ಫುಲ್ ಹೇಳಿದ್ನಲ್ಲ, ಇಲ್ಲೆಲ್ಲ ಫುಲ್ ರ್ಯಾಷಸ್ ಬಂತು. ಇದು ನನಗೆ ಎಷ್ಟು ರುಪೀಸ್ ಅಂತ ನಂಗೆ ಸತ್ಯವಾಗೂ ಗೊತ್ತಿಲ್ಲ. ಮಾಲಲ್ಲಿ ಕೇಳಿದ್ದೀನಿ, 400 rupees ಅಂತ ಹೇಳಿಬಿಟ್ರು ಫ್ರೆಂಡ್ಸ್.
ನಾನು ಅಲ್ಲೇ ಇಟ್ಬಿಟ್ಟೆ. ನಂಗೆ ಕಾಸ್ಟ್ಲಿ ಐಟಮ್ ಇದಕ್ಕೆಲ್ಲ ಕಾಸ್ಟ್ಲಿ ದುಡ್ಡೆಲ್ಲ ಖರ್ಚು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಏನು ಅಫೋರ್ಡೆಬಲ್ ಈಗ ತಿನ್ನೋದಾಗಿರ್ಬೋದು. ಈಗ ಡ್ರೆಸ್ಸಿಗೂ ನಾನು ಅಷ್ಟು ಹಾಕಲ್ಲ ಜಾಸ್ತಿ, ನಾನು ದುಡ್ಡೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ತುಂಬ ಕಡಿಮೆ ಇದ್ದರೆ ನಿಮಗೆ ಹೇಳೋದು ಜಾಸ್ತಿ ಆದರೆ 200 ಇಲ್ಲ 150 100 ಹಂಗಿದ್ರೆ ಹೆಂಗೋ ಕೊಡ್ಬೋದು. 400 ಅಂತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ತೊಗೊಂಡೇ ಇಲ್ಲ. ಇದು ಆ್ಯಕ್ಚುಲಿ ನಂಗೆ ಕೊಟ್ಟಿರೋದು ಯಾರಂದ್ರೆ ನನ್ನ ಅಕ್ಕನ ಕಝಿನು. ಅವರು ಕುಂಕುಮಕ್ಕೆ ಕರೆದಿದ್ರು ನನ್ನ ಅಕ್ಕಂಗೆ ವರಮಹಾಲಕ್ಷ್ಮಿ ಹಬ್ಬ ಲಾಸ್ಟ್ ಇಯರ್. ಆಗ ಅವರು ಏನಂದರೆ ಅಕ್ಕಂಗೆಲ್ಲ ಕೊಡ್ತಾರಲ್ಲ ಹಾಗೆ ನನಗೂ ಕೊಟ್ಟರು. ಈ ಬ್ಯಾಂಗಲ್ ಒಂದು ಕೊಟ್ಟರು, 2 ಬ್ಯಾಂಗಲ್ ಕೊಟ್ಟರು. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ನಾನು ಮೊನ್ನೆ ನೀವು ನೋಡಿರ್ಬೋದು, ಪ್ರೀವಿಯಸ್ ವಿಡಿಯೋ ನೋಡಿ ನೀವು. ಈ ಬ್ಯಾಂಗಲ್ ನಾನು ಹಾಕ್ಕೊಂಡಿದ್ದೀನಿ, ಬಟ್ ನಾನು ನಿಮ್ಗೆ ಕಾಣಿಸಲ್ಲ ಅದು ವಿಡಿಯೋದಲ್ಲಿ ಅನಿಸುತ್ತೆ. ಫೋಟೋದಲ್ಲಿ ನೋಡಿ ಗೊತ್ತಾಗುತ್ತೆ. ಇದೆರಡು ತುಂಬ ಇಷ್ಟ ಅನಿಸುತ್ತೆ ನನಗೆ. ಇದು ಬಂದ್ಬಿಟ್ಟು ಇಲ್ಲಿ ಹಾಕ್ಕೊಳ್ಳೋದು ಸಾರಿಗೆ, ಜೀನ್ಸಿಗಲ್ಲ ಸಾರಿಗೆ ಇಲ್ಲಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಅಕ್ಕನಿಗೆ ಅಮ್ಮ ಗಿಫ್ಟ್ ಕೊಟ್ಟಿದ್ದು. ಅಮ್ಮಂದೇ ಪಾರ್ಲರ್ ಇದು, ಅಮ್ಮ ಗಿಫ್ಟ್ ಕೊಟ್ಟಿದ್ದು. 80 ರೂಪೀಸ್. ಇದು ಅಫೋರ್ಡೆಬಲ್. 8 ಇಯರ್ಸ್ ಆಯಿತು ಫ್ರೆಂಡ್ಸ್. ಇದು ಸಾರಿ ಪಿನ್ ಇಲ್ಲಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಇದೆರಡು ಕ್ಲಿಪ್ಪು, ಹೇರ್ ಕ್ಲಿಪ್ಪು. ನಾನು ಹೇಳ್ತೀನಿ ಎಲ್ಲಿ ತೊಗೊಂಡಿದ್ದೀನಿ ಅಂತ. ಇದು ಆ್ಯಕ್ಚುಲಿ ಇದೆರಡು ಬಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಅಕ್ಕಂದು. ಇದು ಇದೆಯಲ್ಲ, ಇದು ನಂದು ಅಕ್ಕಂದು ಇಬ್ರಿದು. ಇದು ಆ್ಯಕ್ಚುಲಿ ಇದು ನನ್ನ ಅಕ್ಕ. ಇದು ಇದೆಯಲ್ಲ, ಇದು ನಂದು ಅಕ್ಕಂದು ಇಬ್ರಿದು. ಇದು ಆ್ಯಕ್ಚುಲಿ ಇದು ನನ್ನ ಅಕ್ಕಂದು. ಇದು ಅಕ್ಕನಿಗೆ ಅಕ್ಕನ ಕಝಿನು ಗಿಫ್ಟ್ ಮಾಡಿರೋದು. 6 ಇಯರ್ಸ್ ಆಯಿತು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಇನ್ನೊಂದು ಹಾಕ್ಬಿಟ್ಟು ತೋರಿಸ್ಲಾ? ಇನ್ನೊಂದಿದೆ ನೋಡಿ. ಇದು ಆ್ಯಕ್ಚುಲಿ ಊರಲ್ಲೇ ತಗೊಂಡಿರೋದು. ಕೂಡ ಹಾಕಿ ತೋರಿಸ್ತೀವಿ. ಯಾವ ಚೆನ್ನಾಗಿದೆ ಇದು ಎರಡರಲ್ಲಂತ ಕಮೆಂಟ್ ಮಾಡಬೇಕು. ಲೂಸ್ ಆಗಿಬಿಡ್ತು. ನೋಡಿ ಯಾವ ಚೆನ್ನಾಗಿದೆ ಫ್ರೆಂಡ್ಸ್, ಇದ್ದ ಅಥವಾ ಇದಾ ಅಂತ ನಂಗೆ ಕಮೆಂಟ್ ಮಾಡಿ ಯಾವುದಿದೆ ಎರಡರಲ್ಲಿ ಯಾವ ಚೆನ್ನಾಗಿದೆ ಅಂತೇಳಿ. ಮತ್ತು ನಾನು ನಿಮಗೊಂದು ಟಿಪ್ಸ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಜ್ಯುವೆಲರ್ಸ್ ಇದೆಯಲ್ಲ, ಜಾಸ್ತಿ ಏನಿಲ್ಲ, ಬಟ್ ಇಷ್ಟು ಜ್ಯುವೆಲರ್ಸ್ ಇದೆ. ನಾನು ಎಲ್ಲಿ ಇಟ್ಕೊತೀನಿ ಅಂದರೆ ತೋರಿಸ್ತೇನೆ ನಿಮಗೆ. ಇಷ್ಟು ದೊಡ್ಡ ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊತೀನಿ ಫ್ರೆಂಡ್ಸ್ ನಾನು. ಇದ್ರೊಳಗೆ ಹಾಗೆ ಇಟ್ಕೊಳ್ಳಲ್ಲ. ಇಲ್ಲಿ ನೋಡ್ಬೋದು ನೀವು, ನೋಡಿದ್ರಲ್ಲ, ಫುಲ್ಲು ಕಾಟನ್ ಹಾಕಿಟ್ಟಿದ್ದೀವಿ. ಇದು ಆ್ಯಕ್ಚುಲಿ ಅರೇಂಜ್ಮೆಂಟ್ ಎಲ್ಲ ಬಂದುಬಿಟ್ಟು ನನ್ನ ಅಕ್ಕಂದು. ಇದು ಏನು ಯೂಸ್ ಹಿಂಗೆ ಹಾಕಿದರೆ, ಕಾಟನ್ ಹಾಕಿದರೆ ಅಂತ ಹೇಳಿದರೆ, ಇದು ಜ್ಯುವೆಲರ್ಸ್, ಇದು ಶೇಡ್ ಡಲ್ ಆಗಲ್ಲ ಫ್ರೆಂಡ್ಸ್. ನಮ್ದು ಎಷ್ಟು ಇಯರ್ಸ್ ಬ್ಯಾಕೆಲ್ಲ ತಗೊಂಡು ನಾವು ಯಾವತ್ತು ಪರ್ಚೇಸ್ ಮಾಡ್ತಾ ಇರಲ್ಲ. ನಾವು ಹಾಕೋದೇ ರೇರ್, ಫಂಕ್ಷನಿಗೆ ಮಾತ್ರ ಹಾಕ್ತೀವಿ. ಆ್ಯಸ್ ಯೂಶುವಲ್ ನಾವು ಈಗಲೇ ಹತ್ರ ಹೋದರೆ ನಾವು ಹೀಗೆ ಇಯರಿಂಗ್ಸ್ ಇರುತ್ತಲ್ಲ, ಅದೇ ಇಯರಿಂಗ್ಸಲ್ಲಿ ಹೋಗ್ತೀವಿ. ಸೊ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಅಲ್ಲ. ಸೊ ನಮಗೆ ವೆಡ್ಡಿಂಗಿಗೆ ಮಾತ್ರ ಬೇಕಾಗೋದು, ಅದು ನಮಗೆ. ಸೊ ಇದು ಯಾವುದು ಕೂಡ ಕಲರ್ ಅಷ್ಟು ಹೋಗಿಲ್ಲ ಫ್ರೆಂಡ್ಸ್, ಹೋಗಲೇ ಇಲ್ಲ ಆ್ಯಕ್ಚುಲಿ. ನೋಡ್ಬೋದು, ಈ ಕಾಟನ್ ಬೌಲ್ಸ್ ಒಳಗೆ ಹಾಕಿ ನಾವು ಇಟ್ಟಿದ್ದೀವಿ. ಆ್ಯಕ್ಚುಲಿ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಜ್ಯುವೆಲ್ಲರಿ ಸೆಟ್ ನಾವು ಇಟ್ಕೊಂಡಿಲ್ಲ ಬೆಂಗಳೂರಲ್ಲಿ. ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತು, ನಾವು ಊರು ಬಂದುಬಿಟ್ಟು ಹೇಳಿದ್ದೀವಲ್ಲ, ಉಡುಪಿ. ಸೊ ಆದುದರಿಂದ ನಾವು ಇಲ್ಲಿ ಜಾಸ್ತಿ ನಾವು ಇಟ್ಕೊಳ್ಳಿಲ್ಲ, ಸ್ವಲ್ಪ ಇಟ್ಕೊಂಡಿದ್ದೀವಿ. ಅಂದರೆ ಯಾರ್ದಾದ್ರೂ ನಂದು ಕಲೀಗ್ಸ್ ಇರ್ತಾರೆ, ಕಲೀಗ್ಸ್ ಫಂಕ್ಷನ್ಸ್, ಮಾಮೂಲಿ ಕಲೀಗ್ಸ್ ಫಂಕ್ಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಥರ ಒಂದಿಬ್ಬರು ಇದ್ದಾರೆ. ಆ್ಯಂಡ್ ಹೀಗೆ ಫ್ರೆಂಡ್ಸ್ ಮನೆ, ಕಸಿನ್ಸ್, ಅಣ್ಣನ ಮನೆಯಲ್ಲೇ ಹೋಗೋದಾದರೆ ಅಂತೇಳಿ ಇದನ್ನ ಇಷ್ಟೇ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾವು. ಆ್ಯಕ್ಚುಲಿ ರಿಯಲ್ ಜ್ಯುವೆಲರೀಸ್ ಬಂದುಬಿಟ್ಟು ಇನ್ನೂ ತುಂಬಾ ಇದೆ. ಅದು ಊರಲ್ಲಿದೆ, ಉಡುಪಿಲಿದೆ. ಸೊ ಅದನ್ನ ನಾನು ವಿಡಿಯೋ ಮಾಡ್ತೀನಿ. ಇದು ಆ್ಯಕ್ಚುಲಿ ವಿಡಿಯೋ ಬಂದುಬಿಟ್ಟು ಪಾರ್ಟ್ 1. ಪಾರ್ಟ್ 2 ನಾನು ಊರಿಗೆ ಹೋದ ನಂತರ ಪಾರ್ಟ್ 2ನ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಮಾಡಿಲ್ಲ, ಇನ್ನು ಊರಿಗೆ ಹೋಗಿಲ್ಲ. ಇದೇ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಜ್ಯುವೆಲರಿ ಕಲೆಕ್ಷನ್ ಸ್ವಲ್ಪ ಇರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಎಂಡ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಾಯ್ ಫ್ರೆಂಡ್ಸ್, ಲವ್ ಯು.
and take care. Enjoy the Navratri.